ಫೆಬ್ರವರಿ 24ನೇ ತಾರೀಕು ನಾವೇನು ಹೋರಾಟ ಮಾಡಿದ್ವಿ, ಈ ಹೋರಾಟದ ಜಯ ಮತ್ತೆ ಗೆಲುವು ಏನ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ 56,432 ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದಾರೆ. ಈ ರಿಕ್ರೂಟ್ಮೆಂಟ್ ಇಷ್ಟೆಲ್ಲ ಆಗೋದಕ್ಕೆ ಮೂಲ ಕಾರಣ ಯಾರಂತಂದ್ರೆ ಆಸ್ಪಿರೆಂಟ್ಸ್. ಬೆಂಗಳೂರಿಂದ ಇರ್ಬೋದು, ದಾವಣಗೆರೆ, ತುಮಕೂರು, ಕೋಲಾರ, ಮೈಸೂರು, ಹಾಸನ, ಶಿವಮೊಗ್ಗ, ಇವನ್ ಕಲಬುರ್ಗಿ, ಬೀದರು, ರಾಯಚೂರು ಮತ್ತೆ ಬಿಜಾಪುರ, ಬೆಳಗಾವಿ, ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಇರ್ಬೋದು. ಪ್ರತಿಯೊಂದು ಡಿಸ್ಟಿಕ್ ಇಂದ ಈ ಒಂದು ಹೋರಾಟಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಭಾಗವಹಿಸಿದ್ರ. ಎಲ್ಲರೂ ಒಗ್ಗಟ್ಟಾಗಿದ್ದಕ್ಕೆ ಈ ಹೋರಾಟ ಯಶಸ್ವಿಯಾಗಿದ್ದು. ಹೋರಾಟ ಯಶಸ್ವಿ ಆಗ್ಬೇಕು, ಸರ್ಕಾರ ಇಷ್ಟೆಲ್ಲ ಏನು ಒಂದೇ ದಿನದಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕು ಅನ್ನೋದಕ್ಕೆ ಮೂಲ ಕಾರಣ ಯಾರಂದ್ರೆ ಆಸ್ಪಿರೆಂಟ್ಸ್. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿಲ್ಲ ಅಂತಂದ್ರೆ ಇದ್ರ ಹಿಂದೆ ಸಾಕಷ್ಟು ಶ್ರಮ ಇದೆ. ಲಾಸ್ಟ್ ಒಂದು ತಿಂಗಳಿಂದ 2-3 ಅವರ್ ನಿದ್ದೆ ಮಾಡಿಲ್ಲ ಸಾಕಷ್ಟು. ಯಾಕೆಂದ್ರೆ ಈ ಒಂದು ಬೆಂಗಳೂರಲ್ಲಿ ಹೋರಾಟ ಮಾಡೋದಿರ್ಬೋದು, ಧಾರವಾಡಕ್ಕೆ ಬಂದಾಗ ಕೂಡ ನಾವು 15-20 ದಿನ ಬೇರೆ ಬೇರೆ ಡಿಸ್ಟಿಕ್ಗೆ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಡೇ ಒಂದು ವಿಸಿಟ್ ಅಂದ್ರೆ ಡಿಸ್ಟಿಕ್ಕು, ತಾಲೂಕು ಈ ತರ ವಿಸಿಟ್ ಮಾಡಿಕೊಂಡು ಎಲ್ಲಾ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಮೂಡಿಸಿ ಈ ತರ ಹೋರಾಟ ಇದೆ ಅಂತ ದಿನ ಅಂತ ಹೇಳಿದಾಗ ಎಲ್ಲರೂ ಈ ಒಂದು ಹೋರಾಟಕ್ಕೆ ಭಾಗವಹಿಸಿರೋದಕ್ಕೆ ಎಲ್ಲರಿಗೂ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ಮತ್ತೆ ಈ ಒಂದು ಹೋರಾಟಕ್ಕೆ ಏನ್ 24ನೇ ತಾರೀಕು ಹೋರಾಟಕ್ಕೆ ಅರವಿಂದ್ ಬೆಲ್ಲದ್ ಸರ್ ತುಂಬಾ ಅಂದ್ರೆ ಅವರಿಗೆ ಯಾವಾಗ್ಲೂ ಚಿರಋಣಿ ಆಗಿರ್ಬೇಕು. ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟ ಯಶಸ್ವಿ ಆಗ್ಬೇಕಂತಂದ್ರೆ. ಮತ್ತೆ ಅಶೋಕ್ ಸರ್ ಇರ್ಬೋದು, ಅವ್ರಿಗೂ ಅಷ್ಟೇ. ಮತ್ತೆ ಚೆಲುವಾದಿ ನಾರಾಯಣ ಸ್ವಾಮಿ ಸರ್ಗೆ, ಭರತ್ ಬೊಮ್ಮಾಯಿ ಸರ್ಗೆ, ಎಲ್ರಿಗೂ ಈ ಒಂದು ಹೋರಾಟಕ್ಕೆ ಎಲ್ಲ ಇನ್ನು ಈ ತರ ಮುಖಂಡರು ಎಲ್ಲರೂ ಬಂದಿದ್ರು. ಅವ್ರಿಗೆಲ್ರಿಗೂ ಒಂದು ಧನ್ಯವಾದ ತಿಳಿಸ್ಬೇಕು. ಮತ್ತೆ ಈ ಒಂದು ಹೋರಾಟದಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಮಾಡೋದಕ್ಕೆ ಅಲ್ಲಿಂದ ಸಿಬ್ಬಂದಿ PC ಇರ್ಬೋದು, PSI, ಇನ್ಸ್ಪೆಕ್ಟ್ರು, ಮತ್ತೆ ಒಂದು DOSP, SP, ಕಮಿಷನರ್ ಸರ್ ಶಶಿಕುಮಾರ್ ಸರ್ ಇರ್ಬೋದು, ವಿದ್ಯಾರ್ಥಿಗಳ ಪರವಾಗಿ ಸಾಕಷ್ಟು ಅಷ್ಟು ಜನ ಇದ್ರೂ ಯಾವುದೇ ಸಿಬ್ಬಂದಿ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ. ಆದ್ರೂ ಇರೋ ಸಿಬ್ಬಂದಿಯಲ್ಲಿ ಅಷ್ಟೆಲ್ಲ ಮೇಂಟೈನ್ ಮಾಡಿ ಯಾರಿಗೂ ಏನೂ ತೊಂದರೆ ಆಗ್ದಿರಾ ಇವತ್ತು ಹೋರಾಟ ಅಷ್ಟು ನೀಟಾಗಿ ಆಗೋದಕ್ಕೆ ಪೊಲೀಸ್ ಸಿಬ್ಬಂದಿಗೂ ಅವರಿಗೂ ಧನ್ಯವಾದ ತಿಳಿಸ್ಬೇಕು. ಮತ್ತೆ ಇದ್ರ ಜೊತೆಲಿ ನನ್ನ ಮೇಲೆ ಸುಮಾರು 4 ಕೇಸು, ನಿನ್ನೆ 2 ಕೇಸ್ ಮಾಡಿದ್ದಾರೆ. ಮತ್ತೆ ಮೊದಲನೇ 26ನೇ ತಾರೀಕು 2 ಕೇಸ್ ಆಗಿದೆ. ಕೇಸ್ ಹಾಕಿರೋದಕ್ಕೂ ಅಷ್ಟೇ ನಾನು ಪೊಲೀಸ್ ಸಿಬ್ಬಂದಿಗೆ ಏನಂದ್ರೆ ಧನ್ಯವಾದ ತಿಳಿಸ್ತೀನಿ. ಯಾಕೆಂದ್ರೆ ಕೇಸ್ ಹಾಕೋದು ಈಸಿ, ಬಟ್ ಅದ್ರ ಹಿಂದೆ ಓಡಾಡೋದು ತುಂಬಾ ಕಷ್ಟ ಇದೆ. ಬಟ್ ಅದನ್ನೆಲ್ಲ ಈ ಒಂದು ಎದುರಿಸ್ಬೇಕಂತಂದ್ರೆ ಈ ಒಂದು ವಿದ್ಯಾರ್ಥಿಗಳ ಪ್ರೀತಿ ವಿಶ್ವಾಸ ಇದೆಯಲ್ಲ, ಆ ಒಂದು ಪ್ರೀತಿ ವಿಶ್ವಾಸಕ್ಕೆ 4 ಕೇಸ್ ಅಲ್ಲ, ಎಷ್ಟು ಕೇಸ್ ಇದ್ರೂ ಆ ಒಂದು ಧೈರ್ಯ ಕೋರ್ಟ್ ಅಲ್ಲಿ ಇರ್ಬೋದು, ನ್ಯಾಯಾಲಯ ಇದೆ, ಅದ್ರ ಮುಖಾಂತರ ನಾವು ಎದುರಿಸಿ ಆ ಒಂದು ಕೇಸ್ ಬಗ್ಗೆ ನಾವು ಹೋರಾಟ ಮಾಡೋಣ. ನಾನು ಮಾಡ್ತೀನಿ ಹೋರಾಟಕ್ಕೆ. ಕೇಸ್ ಹಾಕಿರೋದಕ್ಕೂ ಅಷ್ಟೇ ನಾನೇನು ಪೊಲೀಸ್ ವಿರುದ್ಧ ಇಲ್ಲ, ಪೊಲೀಸ್ ನಮ್ಮ ವಿರುದ್ಧನೂ ಇಲ್ಲ. ಕೇಸ್ ಹಾಕಿದ್ದಾರೆ ಅಂತಂದಿದ ತಕ್ಷಣ ನಾವು ಪೊಲೀಸ್ ವಿರುದ್ಧ ಇಲ್ಲ. ಯಾಕೆಂದ್ರೆ ಸರ್ಕಾರದ ಒತ್ತಡದಿಂದ ಇವತ್ತು 4 ಕೇಸ್ ಹಾಕಿದ್ರ. ಇನ್ನು ಎಷ್ಟು ಕೇಸ್ ಹಾಕಿದ್ರು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ, ನೀವು ಎಷ್ಟು ಕೇಸ್ ಹಾಕ್ತೀರಾ ಇನ್ನು ಅಷ್ಟು ನಾನು ಹೋರಾಟ ಜಾಸ್ತಿನೇ ಮಾಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ. ನೀವು ಇಲ್ಲಿ ಪ್ರಚೋದನೆಕಾರಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ಜನಸಾಮಾನ್ಯರ ಪರ ಇವತ್ತು ಹೋರಾಟಕ್ಕೆ ಏನಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನೀವೇನಾದ್ರೂ FIR ಹಾಕಿದ್ರೆ ಅದಿನ್ನೂ ಹೋರಾಟ ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಕಡಿಮೆ ಆಗಲ್ಲ. ಇದನ್ನ ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವುದೇ ಸರ್ಕಾರ ಆಗಿರ್ಬೋದು, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಯಾವುದೇ ಸಮಸ್ಯೆಗಳನ್ನ ಅದಕ್ಕೆ ಪರಿಹಾರ ಕಂಡಿಡ್ಕೊಳ್ಳಿ. ನೀವು FIR ಹಾಕೋದೇ ಪರಿಹಾರ ಅಲ್ಲ, ಅದಿನ್ನೂ ನಿಮಗೆ ಪ್ರಚೋದನೆಕಾರಿ ಕೊಡುತ್ತೆ. ದಯವಿಟ್ಟು ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಈ ಏನು ನನ್ನ ಮೇಲೆ ಇವಾಗ 4 ಕೇಸ್ ಧಾರವಾಡದಲ್ಲಿ, ಅದಕ್ಕೆ ಮುಂಚೆ ನಾನು ಏನು ಒಂದು ವಿಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು 8 ಕೇಸ್ ಹಾಕಿದ್ರ. ಟೋಟಲ್ ಈ ಹೋರಾಟಕ್ಕೆ 12 ಕೇಸ್ ಹಾಕಿರೋಂಥದ್ದು. ನೀವು 12 ಕೇಸ್ ಹಾಕಿದ ತಕ್ಷಣ ಹೋರಾಟ ನಿಲ್ಲಲ್ಲ. ಮತ್ತೆ ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊಂತೀನಿ, ಈ ಹೋರಾಟಕ್ಕೆ ನೀವು ಸ್ಪಂದಿಸಿದೀರಾ ಅಂತಂದ್ರೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ. ಮತ್ತೆ ಲಾಸ್ಟ್ ನಾವು ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗ ನೀವೇನು ಒಂದು ನೋಟಿಫಿಕೇಶನ್ ಮಾಡ್ಬಿಟ್ಟು ಸುಮ್ಮನೆ ಆಗಿದ್ರಲ್ಲ 708 ವೇಕೆನ್ಸಿ ಕರೆದು. ಈ ಹೋರಾಟ ಆ ರೀತಿ ಆಗಲ್ಲ. ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಯಾಕೆಂದ್ರೆ ಲಕ್ಷಾಂತರ ಆಸ್ಪಿರೆಂಟ್ಸ್ ಇವತ್ತು ಕಾಯ್ತಾ ಇರೋದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. 56,432 ಪೋಸ್ಟ್ಗೆ ಈವೆಂಟ್ ಆಫ್ ಕ್ಯಾಲೆಂಡರ್. ಯಾವಾಗ ನೋಟಿಫಿಕೇಶನ್ ಡೇಟ್ ಅನೌನ್ಸ್ ಮಾಡ್ತೀವಿ, ಡೇಟ್ ಅಪ್ಲಿಕೇಶನ್ ಡೇಟು, ಎಕ್ಸಾಮ್ ಡೇಟು, ರಿಸಲ್ಟ್ ಡೇಟು, ಆರ್ಡರ್ ಕಾಪಿ ಕೊಡೋಂಥದ್ದು, ಇದಕ್ಕೆ ಒಂದು ಡೆಡ್ಲೈನ್ ಕೊಡ್ತಾ ಇದೀವಿ ನಾವು. ಮಾರ್ಚ್ 10ನೇ ತಾರೀಕು ಒಳಗಡೆ ನೀವು ನಮಗೆ ಸ್ಟೂಡೆಂಟ್ಸ್ಗೆ
ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಅದ್ರಲ್ಲಿ ನಿಮ್ಗೆ ಏನಾದರೂ ಒಳ ಮೀಸಲಾತಿ ಸಮಸ್ಯೆ ಇತ್ತಂದ್ರೆ ನಿಮಗೆ ನಾನು ಒಂದು ಸಜೆಷನ್ ಕೊಡ್ತೀನಿ. 100 ಪೋಸ್ಟ್ ಇತ್ತಂದ್ರೆ ಅಲ್ಲಿ 6% ಅಷ್ಟೇ ರಿಸರ್ವೇಶನ್ ಸಮಸ್ಯೆ ಇರೋದು. ಆ 100 ಪೋಸ್ಟ್ ಅಲ್ಲಿ 94 ಜನಕ್ಕೆ ಆರ್ಡರ್ ಕಾಪಿ ಕೊಡಿ. ಇನ್ನ 6 ಜನಕ್ಕೆ SC ST ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಜನರಲ್ ಮೆರಿಟ್ ಅದು ಒಂದು ಲಿಸ್ಟ್ ರೆಡಿ ಮಾಡಿ. ಮಧ್ಯಪ್ರದೇಶದಲ್ಲಿ ಇದೇ ರೀತಿ 13% ರಿಸರ್ವೇಶನ್ ಇದೇ ರೀತಿ ಮಾಡ್ತಾ ಇರೋದು. ಇವತ್ತು ತೆಲಂಗಾಣದಲ್ಲಿ ವಿತಿನ್ 6 ಮಂತ್ ಅಲ್ಲಿ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆಯ್ತು. ಹರಿಯಾಣದಲ್ಲಾಗಿದೆ. ಮಧ್ಯಪ್ರದೇಶದಲ್ಲಿ ಯಾವ ಸ್ಟೇಟ್ ಅಲ್ಲಿ ಒಳ ಮೀಸಲಾತಿ ಇದೆ ಅಲ್ಲಿ ಯಾವ್ದಲ್ಲೂ ರೆಕ್ರೂಟ್ಮೆಂಟ್ ಸ್ಟಾಪ್ ಆಗಿಲ್ಲ. ನೀವು ಇಲ್ಲಿ ಬೇಕು ಅಂತ ಮಾಡ್ತಾ ಇರೋಂಥದ್ದು. ಇದನ್ನ ನಾವು ಖಂಡಿಸ್ತೀವಿ. ನಿಮಗೆ ಎಷ್ಟು ಕೃತಜ್ಞತೆ ತಲುಪಿಸ್ತೀವೋ ಅಷ್ಟೇ ಪ್ರತಿಭಟನೆನೂ ಮಾಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ನೀವು ನಮ್ಮ ಒಂದು ಏನ್ ಟೈಮ್ ಲೈನ್ ಇರುತ್ತೆ ಆ ಟೈಮ್ ಲೈನ್ ಒಳಗಡೆ 10ನೇ ತಾರೀಕು ಒಳಗಡೆ, ಮಾರ್ಚ್ 10ನೇ ತಾರೀಕು ಒಳಗಡೆ ನೀವು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ನಾವು 11ನೇ ತಾರೀಕಿಂದ ಮಾರ್ಚ್ 11ರಿಂದ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ. ಈ ಸರಿ ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಆಸ್ಪಿರೆಂಟ್ಸ್ ಅಷ್ಟೇ ಅಲ್ಲ, ಅವ್ರ ಪೇರೆಂಟ್ಸ್ ಇರ್ತಾರೆ, ಮತ್ತೆ ಬೇರೆ ಬೇರೆ ಸಂಘಟನೆಗಳು, ರೈತ ಪರ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳು, ಅಡ್ವೊಕೇಟ್ ಅಸೋಸಿಯೇಷನ್, ಮತ್ತೆ ಇವನ್ ಎಕ್ಸ್ ಆರ್ಮಿ ಅಸೋಸಿಯೇಷನ್ ಅವ್ರದ್ದು ಏನ್ ಸಂಘಟನೆಗಳಿದ್ದಾರೆ ಅವರು ನಮ್ಮ ಜೊತೆ ಬರ್ತೀನಿ ಅಂತಿದ್ದಾರೆ. ಇನ್ನು ಎಲ್ಲರೂ ನಾವು ಒಗ್ಗೂಡಿಸಿ ಈ ಒಂದು ಹೋರಾಟ ಅಂದ್ರೆ ಇವನ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಮೊದಲೇ ಹೇಳ್ತಾ ಇದೀನಿ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕಾಂಗ್ರೆಸ್ ಲೀಡರ್ಸ್ ಕೂಡ ಈ ಒಂದು ಹೋರಾಟಕ್ಕೆ ಭಾಗಿಯಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟನ ನೀವು ಸಿಂಪಲ್ ಆಗಿ ತಗೊಳಕೋಗ್ಬಿಡಿ. ಸೀರಿಯಸ್ ಆಗಿ ತಗೊಂಡು ಏನು ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳು 2,84,000 ಖಾಲಿ ಹುದ್ದೆ ಇದೆ. ಆ 2,84,000 ಅಷ್ಟು ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಆದ್ರೆ ಈ ಒಂದು ಬಜೆಟ್ ಅಲ್ಲಿ ಏನು ನೀವು ಮಾರ್ಚ್ 6ನೇ ತಾರೀಕು ಬಜೆಟ್ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೆಡ್ ಇರೋದ್ರಿಂದ ಇನ್ನೂ 50,000 ಖಾಲಿ ಹುದ್ದೆಗಳಿಗೆ ನೀವು ಅಪ್ರೂವಲ್ ಕೊಟ್ಟು 1,06,000 ಹುದ್ದೆಗಳನ್ನ ಈ ವರ್ಷದಲ್ಲಿ ನೀವು ಭರ್ತಿ ಮಾಡ್ಕೊಬೇಕು. ಯಾಕೆ ಅಂತ ಅಂದ್ರೆ ನೀವು ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿ ಈ ವರ್ಷ 3 ವರ್ಷ ಕಂಪ್ಲೀಟ್ ಆಗಿದೆ, 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ನೀವು ಇವಾಗೂ 1,06,000 ಫಿಲ್ ಮಾಡ್ತೀನಿ ಅಂದ್ರೆ ಇನ್ನು ಆರ್ಡರ್ ಕಾಪಿ ಕೊಡೋಷ್ಟೊತ್ತಿಗೆ ಇನ್ನು 1 ವರ್ಷ ಆಗುತ್ತೆ. 4 ವರ್ಷದಲ್ಲಿ 1,06,000 ವೇಕೆನ್ಸಿ ಫಿಲ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮ್ಗೆ ನಾನು ಮನವಿ ಮಾಡ್ಕೊಂತೀನಿ. ಈ ಒಂದು ವಿಚಾರನ, ನೇಮಕಾತಿ ವಿಚಾರನ ಸೀರಿಯಸ್ ಆಗಿ ತಗೊಂಡು ರೆಕ್ರೂಟ್ಮೆಂಟ್ ಈ ಕೂಡಲೇ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬರಲಿ. ಇಲ್ಲ ಅಂತಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲಿ ನಾನು ಮನವಿ ಮಾಡ್ಕೊಂತೀನಿ, ಎಲ್ಲ ಇವಾಗ್ಲಿಂದಾನೆ ನೀವೆಲ್ರೂ ಪ್ರಿಪೇರ್ ಆಗಿ. ಸುಮಾರು 10ರಿಂದ 12 ದಿನ ಆಗುತ್ತಷ್ಟೇ, ಮ್ಯಾಕ್ಸಿಮಮ್ ಜಾಸ್ತಿ ದಿನ ಆಗಲ್ಲ. ನಾನು ಆಲ್ರೆಡಿ KS ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆದಾಗ ಧಾರವಾಡದಿಂದ ಬೆಂಗಳೂರು ತನಕ ನಾವು ಆಲ್ರೆಡಿ ಒಂದ್ಸತಿ ಪಾದಯಾತ್ರೆ ಮಾಡಿದೀವಿ. ಪಾದಯಾತ್ರೆ ದೊಡ್ಡ ವಿಚಾರ ಅಲ್ಲ. ನಾವು ಈ ನಮ್ಮ ಒಂದು ಹೋರಾಟನ ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಬಾರ್ದು. ಈ ಸತಿ ಈ ಹಿಂದೆ ಸಾಕಷ್ಟು ನಾವು ಮಿಸ್ಟೇಕ್ ಮಾಡಿದೀವಿ. ಇಷ್ಟೊತ್ತಿಗೆ ಆಲ್ರೆಡಿ ಮಾಡ್ಬೇಕಾಗಿತ್ತು. ಇವಾಗ ಏನಾದ್ರೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಇನ್ನ ನೆಕ್ಸ್ಟ್ 1 ತಿಂಗಳು ಮುಂದೆ ಹಾಕೊಂಡು ನೆಕ್ಸ್ಟ್ ಏನು ZPTP ಎಲೆಕ್ಷನ್, ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಮೆಂಬರು, GBA ಎಲೆಕ್ಷನ್ ಅಂತ ಹೇಳ್ಬಿಟ್ಟು ನೀತಿ ಸಂಹಿತೆ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ 45 ಡೇಸ್ ಇರುತ್ತೆ. ಆ 45 ಡೇಸ್ ಅಲ್ಲಿ ಯಾವುದು ನೋಟಿಫಿಕೇಶನ್ ಆಗಲ್ಲ. ಇವಾಗ ನೀವು ನೋಟಿಫಿಕೇಶನ್ ಮಾಡಿ ಅವಾಗ ಬೇಕಾದ್ರೆ ಎಕ್ಸಾಮ್ ಮಾಡಬೇಕು. ಆ ರೀತಿ ಆಗ್ಬೇಕಂದ್ರೆ ನಾವೆಲ್ಲ ಆಸ್ಪಿರೆಂಟ್ಸ್ ಏನಿದ್ದಾರೆ ಎಲ್ರು ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ರು ಒಗ್ಗಟ್ಟಾಗಿ. ಯಾಕೆ ಅಂದ್ರೆ ಯಾರೋ ಒಬ್ರು ಹೇಳ್ಬೋದು, ಕೆಲವೊಬ್ರು ಹೇಳ್ಬೋದನ ಇವತ್ತಾಗುತ್ತೆ ನಾಳೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಕಿವಿ ಕೊಡಬೇಡಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಹಿಂದೆ ನಾವು ಸಾಕಷ್ಟು ಟೈಮ್ ಕೊಟ್ಟು ನಾವು ನೋಡಿದೀವಿ ಆಗಿದೆಯಾ ಇಲ್ವಾ ಅಂತ. ನೀವೇ ಎಕ್ಸಾಂಪಲ್ ನಾನು ಹೇಳಿದ್ದೆ ನಿಮ್ಗೆ, ಇವರು ಏಜಿಂಗ್ ಕಳ್ಸಿಲ್ಲ ಕೋರ್ಟಿಗೆ, ಅದು ಒಂದು ಮಿಸ್ಟೇಕು. ಒಂದು ಶಾರ್ಟ್ ಡೇಟು ತಗೊಂಡಿಲ್ಲ, ಅದೊಂದು ಮಿಸ್ಟೇಕು. ಈ ಹಿಂದೆ ನಾವು ಹೋರಾಟ ಮಾಡಿದಾಗ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗೂ ಬರೀ ಒಂದು ನೋಟಿಫಿಕೇಶನ್ ಮಾಡ್ಬಿಟ್ಟು ಸುಮ್ಮನೆ ಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ. ಕೋರ್ಟು ಇಲ್ಲಿ ನ್ಯಾಯಾಲಯ ಎಲ್ಲದನ್ನು ನೋಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಮಿಸ್ಟೇಕ್ಸ್ ಇರೋದು ಸರ್ಕಾರದ್ದು, ಬೇಕು ಅಂತ ಇಲ್ಲಿ ಕೋರ್ಟ್ ಮೇಲೆ ಆಗ್ತಾ ಇರೋಂಥದ್ದು. ನೀವು ಮಾಡ್ಲೇಬೇಕು ಅಂತಂದ್ರೆ ವಿತಿನ್ 1 ವೀಕ್ ಎಲ್ಲಾ ಕೆಲಸ ಮುಗಿಸ್ಬೋದು. ನೀವು ಇಲ್ಲಿ ಸೆನ್ಸಸ್ ಮಾಡ್ಬೇಕಾದ್ರೆ ಸ್ಲೇವ್ ತರ ಯೂಸ್ ಮಾಡ್ತೀರಾ ಇಲ್ಲಿ ಟೀಚರ್ಸ್ನ. 4 ಫ್ಲೋರ್ 20-50 ಕಿಲೋಮೀಟರ್ 100 ಕಿಲೋಮೀಟರ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕು ಅವರು. ಹಂಗೆಲ್ಲ ಇದ್ದು ಅವ್ರಿಗೆ ಎಷ್ಟೋ ಜನ ಇವತ್ತು ಅವರಿಗೆ ಸ್ಟ್ರೆಸ್ ಲೆವೆಲ್ ಆಗಿ, BP ಲೆವೆಲ್ ಆಗಿ ಲೋ ಆಗಿ ಇವತ್ತು ಎಷ್ಟೋ ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ಅದಕ್ಕೆಲ್ಲ ಕಾರಣ ಯಾರಂತ ಅಂದ್ರೆ ಸರ್ಕಾರ. ನೀವು ಟೀಚರ್ನ ಟೀಚರ್ ತರ ಯೂಸ್ ಮಾಡ್ಕೊಬೇಕು. ಇವತ್ತು ನಾಯಿ ಎಣ್ಸೋದಕ್ಕೆ, ಮನುಷ್ಯ ಎಣ್ಸೋದಕ್ಕೆ, ಕೋಳಿ ಎಣ್ಸೋದಕ್ಕೆ, ದನ ಎಣ್ಸೋದಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ. ಟೀಚರ್ಸ್ಗೆ ಒಂದು ರೆಸ್ಪೆಕ್ಟ್ ಇರುತ್ತೆ.
ಅದನ್ನ ನೀವು ಸರ್ಕಾರದಲ್ಲಿರೋ ಅಧಿಕಾರಿಗಳನ್ನ ನೀವು ಸ್ಲೇವ್ ತರ ಯೂಸ್ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಆದ ಒಂದು ಡಿಗ್ನಿಟಿ ಇರುತ್ತೆ, ಒಂದು ರೆಸ್ಪೆಕ್ಟ್ ಇರುತ್ತೆ. ಅದನ್ನ ಸಮಾಜದಲ್ಲಿ ಉಳಿಸ್ಕೊಬೇಕು. ಯಾಕೆಂದ್ರೆ ನಾಳೆ ದಿನ ಒಬ್ಬ ಟೀಚರ್ ಅಂದ್ರೆ ಒಬ್ಬ ಸ್ಟೂಡೆಂಟ್ಸ್ ಕೂಡ ಆ ಮನೆ ಹತ್ರ ಬಂದಾಗ ಆ ಟೀಚರ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದು ಸ್ವಲ್ಪ ಜ್ಞಾನ ಇರ್ಲಿ. ಯಾಕೆಂದ್ರೆ ನೀವೆಲ್ಲ ಬಿಟ್ಟು ನೀವು 5 ವರ್ಷಕ್ಕೆ ಒಂದ್ಸತಿ ವೋಟ್ ಕೇಳಕ್ ಬಿಟ್ರೆ ಬೇರೆ ಏನಕ್ಕೂ ಬರಲ್ಲ. ಯಾವ್ದೇ MLA ಆಗಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು. ಆಯ್ತು, ಮನೆ ಮನೆ ನೀವೇ ತಿರುಗಿ ನೀವೇನ್ ಮಾಡ್ತೀರಾ? ನಿಮಗೆ ಮಾತ್ರ ಸ್ಯಾಲ್ರಿ ಹೈಕ್ ಆಗ್ಬೇಕು, ಮೇಂಟೆನೆನ್ಸ್ ಬರಬೇಕು, ಎಲ್ಲ ನಿಮಗೆ ಈಸಿಯಾಗಿ ಆಗ್ಬೇಕು. ನೀವು ಯಾವಾಗ ಬೇಕಾವ್ ಬಿಲ್ ಪಾಸ್ ಮಾಡ್ಕೊಂತೀರಾ. ಇವತ್ತು ನೀವು ಟೀಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಈ ಒಂದು ವಿಚಾರವಾಗಿ ರೆಕ್ರೂಟ್ಮೆಂಟ್ ಆಗ್ಬೇಕು ಅಂತಂದ್ರೆ ಸರ್ಕಾರದಲ್ಲಿರುವ ಎಲ್ಲಾ ಸಿಬ್ಬಂದಿನ ಯೂಸ್ ಮಾಡ್ಕೊಳ್ಳಿ. ಅದು ಪೇಪರ್ ವರ್ಕಿಗೆ ಯೂಸ್ ಮಾಡಿಕೊಂಡು ವಿತಿನ್ 10 ಡೇಸ್ ಎಲ್ಲ ಸಮಸ್ಯೆ ಬಗೆಹರಿಸಿ ನೀವು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.